ಬ್ಲಾಕ್ ಝೋನ್ ಬಟ್ಟೆ ತಗೊಂಡ ಹೋದಾಗ ಈ ತರ ಆತದ ಅಂತ ಅನ್ಕೊಂಡಿದ್ದಿಲ್ಲ ಯಾವಾಗೂ. ಈ ತರ ಆತದ ಅನ್ಕೊಂಡಿದ್ದಿಲ್ಲ ಬಟ್ಟಿ. ನಮಸ್ಕಾರ ದೊಡ್ಡ ಮಂದಿ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇವತ್ತೆಲ್ಲ ನಡೆದಿದೆ ಅಂದ್ರೆ ಮಾರ್ಕೆಟ್ ನಡ್ತೀನಿ. ಮಾರ್ಕೆಟ್ ಅಲ್ಲಿ ಒಂದ್ ಬ್ಲಾಕ್ ಝೋನ್ ಟ್ರೆಂಡ್ ನಡೆದದ. ಬ್ಲಾಕ್ ಝೋನ್ ಗೆ ಸ್ವಲ್ಪ ವಿಸಿಟ್ ಮಾಡ್ಬೇಕಂತ ಅನಿಸ್ತು, ಅದಕ್ಕೆ ಬ್ಲಾಕ್ ಝೋನ್ ಗೆ ಹೊಂಟಿದ್ದೆ. ಸೋಷಿಯಲ್ ಮೀಡಿಯಾದಲ್ಲಿ ಇವ್ರದೇ ಹವಾ ನಡೆದ, ಬ್ಲಾಕ್ ಝೋನ್ ಅವ್ರದ್ದು ಹವಾ ನಡೆದ. ಅದಕ್ಕೆ ನಾನು ಹೋಗಿದ್ದೆ ಬಟ್ಟೆ ಹೆಂಗವ ಅಂತ ಸ್ಟೈಲ್ ಮಾಡಕ್ಕೆ, ನೋಡಕ್ಕೆ, ಬಟ್ಟೆ ತೊಗೊಳಕ್ಕೆ, ಪರ್ಚೇಸ್ ಮಾಡಕ್ಕೆ. ನಾನು ನಡೆದೆ ಮತ್ತೆ ಬ್ಲಾಕ್ ಝೋನ್ ಗೆ ಬಟ್ಟೆ ಗಿಟ್ಟಿ ನೋಡಿ ಪರ್ಚೇಸ್ ಮಾಡಿ ಸ್ಟೈಲ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಒಂದೊಂದ್ ಬಟ್ಟೆ ಹೆಂಗಿಲ್ಲ, ನೆಕ್ಸ್ಟ್ ಲೆವೆಲ್. ಒಂದೊಂದ್ ಬಟ್ಟೆ ಹೀಗ್ ಬೇಕಾದಿಲ್ಲ, ಬಾರಿ ಬಾರಿ ಬಟ್ಟೆ ಅವ. ಮತ್ ಕ್ವಾಲಿಟಿ ಬಿ ಹಂಗೆ ಚಲೋನೇ ಅವ. ತೊಗೊಂಡಿ ನೋಡ್ಬೇಕು ಹೆಂಗಿರ್ತಾವ ಕ್ವಾಲಿಟಿ ಅನ್ಕೇಸಿ. ನಾ ಮನಗದಲ್ಲಿ ಪೊಕ್ಕೋ ಪಸಂದ್ ಬಂದದ. ನಾವು ಫುಲ್ ಶಾಪಿಂಗ್ ಗಿಪಿಂಗ್ ಮಾಡ್ದೆ. ಮತ್ತ ಅಣ್ಣನ್ ಬಲ್ಲೆ ಫಸ್ಟ್ ಸ್ಟಿಚಿಂಗ್ ಗಿಚಿಂಗ್ ಎಲ್ಲಾ ಆಗುತ್ತೆ. ಮತ್ ರೆಡಿಮೇಡ್ ಬಟ್ಟೆ ಬಿ ಹೊಲ್ಸ್ ಕೊಡ್ತಾರ. ಮ್ಯಾರೇಜ್ ಗಾಲಿ ಎಲ್ಲಾ ಇವೆಂಟ್ಸ್ ಗಾಲಿ ಮಾಡ್ಕೊಡ್ತಾರ. ಮತ್ ಅಣ್ಣ ಬಿ ರಿಸೀವ್ ಸ್ವಲ್ಪ ಚಲೋ ಮಾಡ್ಕೊಂಡ್ರು, ಎಲ್ಲಾ ಮಾಡಿದ್ರು ಅಣ್ಣ. ಬ್ಲಾಕ್ ಝೋನ್ ದವ್ರದು ಕ್ವಾಲಿಟಿ ಬಿ ಚಲೋ ಅದ. ಮತ್ ಅಣ್ಣ ಬಲ್ ಬಟ್ಟೆ ಗಿಟ್ಟಿ ತಗೊಂಡು ವಾಪಸ್ ಬಂದೆ. ಮತ್ ನನ್ ಸ್ಪೆಷಲ್ ಡಿಸ್ಕೌಂಟ್ ಬಿ ಕೊಟ್ರು. ಮತ್ ನನ್ನ ಫಾಲೋವರ್ಸ್ ಅಣ್ಣ ಫಾಲೋವರ್ಸ್ ಫಾಲೋ ಮಾಡ್ಕೊಳೋದ್ ಅಣ್ಣ ಡಿಸ್ಕೌಂಟ್ ಬಿ ಕೊಡ್ತಾರ ಅಂದಿದಾರ ಅಣ್ಣ. ಮತ್ತೊಂದ್ ಬಟ್ಟಿ ಪ್ಯಾಂಟ್ ಬೇಕಿತ್ತು. ಮತ್ತ ಮನಿಗೆ ಫ್ರೆಶ್ ಅಪ್ ಆಗಿ ಮತ್ ವಾಪಸ್ ಬಂದ್ ಇನ್ನೊಂದ್ ಬಟ್ಟಿ ತಗೊಳಕ್ ಹೊಂಟಿದ್ದೆ ಬ್ಲಾಕ್ ಝೋನ್ ಆಗ. ಒಂದ್ ಪ್ಯಾಂಟ್ ಒಯ್ದ್ ಮನ್ ನೆನ್ಪೋಯ್ತು. ಮತ್ತೊಂದ್ಸತಿ ಬಂದು ಪ್ಯಾಂಟ್ ತಗೊಂಡು ಹೊಂಟಿದ್ದೆ. ಇದು ಮಾರ್ಕೆಟ್ ಅಲ್ಲಿ ಬರುತ್ತೆ ಬ್ಲಾಕ್ ಝೋನ್. ನೀವು ಬೇಕಂದ್ರೆ ಹೋಗಿ ವಿಸಿಟ್ ಮಾಡ್ಬೋದಿಲ್ಲ, ಅವ್ರ ನಂಬರ್ ಇರ್ತದೆ, ಬೇಕಂದ್ರೆ ನೀವು ಕಾಂಟ್ಯಾಕ್ಟ್ ಬಿ ಮಾಡ್ಬೋದು. ಬಟ್ಟಿ ಕ್ವಾಲಿಟಿ ಅಲ್ಟಿಮೇಟ್ ಅದ ಮಾರ್ಕೆಟ್ ಅಲ್ಲಿ. ದೊಡ್ಡ ಮಂದಿ ಎಲ್ಲ ಪ್ಲೀಸ್ ನಮ್ಮ ಪೇಜ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.